ನಾನು ಹೇಳಲಿಕ್ಕೆ ಆಗೋದಿಲ್ಲ ಸರ್. ಇದಕ್ಕೆ ಯಾಕೆ ಅಂತ ಹೇಳಿದರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಘನತೆ, ಗೌರವ, ಮಾನ, ಮರ್ಯಾದೆ ಇದೆಲ್ಲ ಉಂಟಲ್ಲ, ಇದೆಲ್ಲ ಇದ್ದರೆ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರರು ಇಬ್ಬರು ಕೂಡ ವಿಸರ್ಜನೆ ಮಾಡಬೇಕು ಮತ್ತು ಚುನಾವಣೆ ಎದುರಿಸಿ ಜನಾಶೀರ್ವಾದ ಪಡ್ಕೊಂಡು ಬಂದು ಮುಖ್ಯಮಂತ್ರಿ ಆಗಬೇಕು. ಆಗಲೇ ಅವರಿಗೂ ಗೌರವ ಬರೋದು ಸರ್. ಮಧ್ಯಂತರ ಚುನಾವಣೆ ಆಗಬಾರ್ದು, ಇದು ನನ್ನ ಆಶಯ. ಮಧ್ಯಂತರ ಚುನಾವಣೆ ಆಗಬಾರ್ದು. ರಾಜ್ಯದ ಜನರಿಗೆ ಯಾವತ್ತೂ ಕೂಡ ಹೊರೆ ಆಗುವಂಥ ಕೆಲಸ ಕಾರ್ಯಗಳಾಗಬಾರ್ದು. ಅಭಿವೃದ್ಧಿ ಅವರು ಮಾಡೋದಿಲ್ಲ, ಆದರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಚುನಾವಣೆ ಹೆಸರೇಳಿ 3 ತಿಂಗಳು ಚುನಾವಣೆ ನಡೀತದೆ ಅಂತೇಳಿ ಅದರಲ್ಲಿ ಕೂಡ ಅಭಿವೃದ್ಧಿ ಆಗದೇ ಇರುವಂಥದ್ದೆಲ್ಲ ಆಗಬಾರ್ದು ಸರ್. 70 ಜನ ಶಾಸಕರು ಅವರ ಜೊತೆ ಇದ್ದರೆ ಅವರನ್ನೇ ನಾಳೆ ಮುಖ್ಯಮಂತ್ರಿ ಮಾಡ್ತಾರೆ. ಯಾಕೆಂತ ಹೇಳಿದರೆ ಕಾಂಗ್ರೆಸ್ನ ಯಾವ ಶಾಸಕನೂ ಕೂಡ ನೆಕ್ಸ್ಟ್ ಚುನಾವಣೆಗೆ ಹೋದರೆ ನಾನು ಗೆಲ್ಲೋದಿಲ್ಲ ಅಂತ ಅವರಿಗೆಲ್ಲ ಖಾತ್ರಿಯಾಗಿದೆ. 135 ಜನ ಕಾಂಗ್ರೆಸ್ನವರಿಗೂ ಖಾತ್ರಿಯಾಗಿದೆ. ನಾವು ನಡ್ಕೊಂಡಂಥ ರೀತಿ 2.5 ವರ್ಷದಲ್ಲಿ ನಮಗೆ ಇನ್ನು ಭವಿಷ್ಯ ಇಲ್ಲ, ಆದ ಕಾರಣ 5 ವರ್ಷ ಏನಾದರೂ ಮಾಡಿ ಪೂರೈಕೆ ಮಾಡು ಅಂತ ಹೇಳುವಂಥ ವಾತಾವರಣದಲ್ಲಿ ಅವರಿದ್ದಾರೆ ಸರ್. ನನಗೆ ತಿಳಿದ ಮಟ್ಟಿಗೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿಭಜನೆಯೂ ಆಗಲ್ಲ, ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೊರಗೆಯೂ ಬರಲ್ಲ. ಡಿ ಕೆ ಶಿವಕುಮಾರ್ ಅಲ್ಲೇ ಇದ್ದುಕೊಂಡು ಏನಾಗುತ್ತೆ ಅಂತ ನೋಡ್ತಾರೆ. ಯಾಕೆಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಚುನಾವಣೆಗೆ ಹೋಗಿ ಮತ್ತೆ ಗೆದ್ದು ಬರಬೇಕಲ್ಲ. ಜನ ಕೂಡ ಬುದ್ಧಿವಂತರಿದ್ದಾರೆ ಈಗೆಲ್ಲ. ಆದ ಕಾರಣ ನಾವು ರಾಜಕಾರಣಿಗಳ ಏನು ಆಲೋಚನೆ ಮಾಡ್ತೇವೋ ಅದಕ್ಕೆ ಜನರ ಸಹಕಾರಗಳು ಬೇಕಾಗುತ್ತೆ. ಇವತ್ತಿನ ವಾಸ್ತವಿಕ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರರು ಪಕ್ಷನೂ ಬಿಡಲ್ಲ, ನಾವು ಅವರ ಜೊತೆ ಬಂದು ಸರ್ಕಾರನೂ ಮಾಡಲ್ಲ. ನಾವು ಮೋದಿ ಮತ್ತು ಅಮಿತ್ ಶಾ ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಆದರೆ ಮೋದಿ ಮತ್ತು ಅಮಿತ್ ಶಾ ಕೂಡ ಆಲೋಚನೆ ಮಾಡ್ತಾರೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಗೆ ಸ್ವಂತ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬರುವಂಥ ವಾತಾವರಣ ಇರುವಾಗ ಇನ್ನೊಮ್ಮೆ ಅವರ ಜೊತೆ ಸೇರಿಕೊಂಡು ಇದ್ದ ಹೆಸರನ್ನು ಕೆಡಿಸಿಕೊಳ್ಳೋದು ಯಾಕೆ ಅಂತ ಹೇಳುವಂಥದ್ದು ಅವರ ತಲೆಯಲ್ಲಿ ಇರಬಹುದು. ಆದರೆ ಅವರು ಏನು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೋಮಣ್ಣವರು ಒಬ್ಬರು ಮಂತ್ರಿ ಆದ ಕಾರಣ ಕೇಂದ್ರದಲ್ಲಿ ವರಿಷ್ಠರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಕಾರಣ ಅವರು ಹೇಳಿದ ಮಾತಲ್ಲಿ ಸತ್ಯಾಂಶ ಇರಲಿಕ್ಕೂ ಸಾಕು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಡಿ ಕೆ ಶಿ ಅವರು ಕಾಂಗ್ರೆಸ್ನ CM ಆಗೋದಕ್ಕೆ ನಮ್ಮದು ಯಾವುದೇ ಅಭ್ಯಂತರಗಳಿಲ್ಲ. ಆದರೆ BJPಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಅವರು ನಮ್ಮಲ್ಲಿಗೆ ಬರ್ತಾರೆ. ನಮ್ಮ BJPಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆಯೂ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ಗೆ ಕರ್ನಾಟಕ BJP ಬೆಂಬಲ ಕೊಡಿ ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ.